ನಮ್ಮ ದೇಶದ ಪ್ರಧಾನಮಂತ್ರಿ ಎಲ್ಲಿದ್ದಾರೆ? ಯಾರಿಗಾದ್ರೂ ಗೊತ್ತಿದ್ಯಾ? ಇಲ್ಲ ಅಂದ್ರೆ ಈ ಒಂದು ವಿಡಿಯೋವನ್ನ ಕೊನೆ ತನಕ ನೋಡಿ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ. ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋಕೆ ಮರಿಬೇಡಿ. ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ನಾನು ಹಿಂದೂ, ನೀನು ಮುಸ್ಲಿಂ, ಅವನು ಕ್ರೈಸ್ತ ಅಂತ ಮೂರು ವಿಭಾಗಗಳಾಗಿ, ಮೂರು ಧರ್ಮಗಳಾಗಿ ಯಾರಿಗೂ ಬೇಕಿಲ್ಲದ ಯಾರದೋ ಹಂಗಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಪ್ರಧಾನಿ ಎಲ್ಲಿದ್ದಾರೆ ಗೊತ್ತಾ? ಬ್ರೂನೈಯಲ್ಲಿದ್ದಾರೆ. ಬ್ರೂನೈ ಯಾವುದು ಗೊತ್ತಾ? ಮುಸ್ಲಿಂ ರಾಷ್ಟ್ರ. ಆದ್ರೆ ಅಲ್ಲಿಯ ಪ್ರವಾಸದಲ್ಲಿದ್ದಾರೆ ಅಂದ್ರೆ ಪರವಾಗಿಲ್ಲ. ಆದ್ರೆ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಅಲ್ಲಿನ ಸುಲ್ತಾನ್ ಉಮರ್ ಅಲಿ ಸೈಫುದ್ದೀನ್ ಮಸೀದಿಯಲ್ಲಿ ಭೇಟಿ ಮಾಡಿ 4 ಗಂಟೆಗಳ ಕಾಲ ಅಲ್ಲಿ ವಿಶ್ರಾಂತಿಯನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ಅವರ ಜೊತೆ ಕೆಲವೊಂದು ವಿಚಾರಗಳಲ್ಲಿ ಚರ್ಚೆಗಳನ್ನ ನಡೆಸಿದ್ದಾರೆ. ಅಲ್ಲಿಗೆ ಸಹಾಯ ಹಸ್ತವನ್ನ ನೀಡುವಂತಹ ಏನು ಭರವಸೆಯನ್ನ ನೀಡಿದ್ದಾರೆ. ಇವೆಲ್ಲ ನಡೀತಾ ಇದೆ. ಆದ್ರೆ ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಪ್ರಧಾನಿಗೆ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಪಸಂಖ್ಯಾತರ ಮೇಲೆ ಅಥವಾ ಏನು ಹಿಂದುತ್ವವಾದಿಗಳನ್ನ ಸಂರಕ್ಷಿಸಲಿಕ್ಕೋಸ್ಕರ ಅಥವಾ ಅವರನ್ನ ಮೆಚ್ಚಿಸಲಿಕ್ಕೋಸ್ಕರ ಇರಬೇಕು ಈ ದೇಶದಲ್ಲಿ ಯಾಕೆ ವಿಭಜನೆಯನ್ನ ಮಾಡ್ತಾ ಇದ್ದಾರೆ? ನಮ್ಮ ದೇಶದಲ್ಲಿ ಯಾಕೆ ಧರ್ಮಾಧಾರಿತವಾಗಿ ಜನಗಳನ್ನ ವಿಂಗಡಣೆ ಮಾಡ್ತಾ ಇದ್ದಾರೆ? NRC ಅದೇ ರೀತಿಯಲ್ಲಿ ಹಲವು ವಿಚಾರಗಳನ್ನ ತೆರೆದಿಟ್ಟುಕೊಂಡು ಯಾಕೆ ಜನರಲ್ಲಿ ಏನು ಭಿನ್ನತೆಗಳನ್ನ ಮೂಡಿಸ್ತಾ ಇದ್ದಾರೆ? ಇವೆಲ್ಲವನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ನಾವು ಮನುಷ್ಯರಾಗಿರ್ಬೇಕು. ನಮ್ಮಲ್ಲಿ ಸ್ವಲ್ಪ ಆದ್ರೂ ಮಾನವೀಯತೆ ಅಂತ ಇರಬೇಕು. ನಾವು ಯಾಕಾಗಿ ನಾಯಕರಿಗೋಸ್ಕರ ಇಲ್ಲಿ ಕಚ್ಚಾಡ್ತಾ ಇದ್ದೇವೆ ಅಂತ ನಾವೇ ಇಲ್ಲಿ ಸ್ವತಃ ಅವಲೋಕನೆಯನ್ನು ನಡೆಸಬೇಕು. ಯಾಕಂತಂದ್ರೆ ಅವರವರು ಅವರವರ ದಾರಿಯಲ್ಲಿ ಸ್ವಚ್ಛವಾಗಿ ಸಮೃದ್ಧವಾಗಿ ಬೆಳೀತಾ ಇದ್ದಾರೆ. ಆದ್ರೆ ಅವರನ್ನ ನಂಬಿದ ಕಾರ್ಯಕರ್ತರಾದಂತಹ ನಾವುಗಳಿಲ್ಲಿ ಪರಸ್ಪರ ಕಚ್ಚಾಡ್ತಾ ಇದ್ದೇವೆ. ಯಾಕೆ ಹೇಳ್ಬೇಕು? ಒಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನನ್ನ ಮುಖವೆತ್ತಿ ನೋಡುವಂತಹ ಪರಿಸ್ಥಿತಿ ಕೆಲವೊಂದು ಭಾಗಗಳಿದೆ. ಪ್ರತ್ಯೇಕವಾಗಿ ಮಂಗಳೂರಿನ ಕರಾವಳಿ ಭಾಗದಲ್ಲಿ ಹಿಂದೂಗಳಿಗೆ ಮುಸಲ್ಮಾನನ ಕಂಡ್ರೆ ಆಗಲ್ಲ, ಮುಸಲ್ಮಾನಿಗೆ ಹಿಂದೂಗಳನ್ನು ಕಂಡ್ರೆ ಆಗಲ್ಲ. ಇಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡಿದ್ದು ಯಾರು? ಇಂತಹ ನಾಯಕರುಗಳು. ಸೊ ಆದ್ರಿಂದಾಗಿ ನಾವು ಮನುಷ್ಯರಾಗಿರೋಣ, ಮನುಷ್ಯತ್ವವನ್ನ ಪಾಲನೆ ಮಾಡುವಂತಹ ಧರ್ಮ ನಿಯಮಗಳನ್ನ ಪಾಲಿಸಿಕೊಂಡು ಧರ್ಮ ಏನನ್ನ ಹೇಳುತ್ತೆ ಅನ್ನುವಂತಹ ನೈಜ ಸಂಗತಿಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಒಂದು ರೀತಿಯಲ್ಲಿ ಬೆಳೆದ್ರೆ ಸ್ವಚ್ಛಂದವಾದಂತಹ ಒಂದು ಭಾರತವನ್ನ ಕಟ್ಟೋಕೆ ನಮ್ಮಿಂದ ಸಾಧ್ಯ. ಅಲ್ಲದೆ ಇಂತಹ ರಾಜಕೀಯ ನಾಯಕರುಗಳ ದುಂಬಾಲು ಬಿದ್ದು ಅವರ ಆ ಒಂದು ಏನು ಉತ್ತೇಜನೆಗೆ ಬಲಿಯಾಗಿ ನಾವು ನಮ್ಮನ್ನೇ ನಾಶಪಡಿಸಿಕೊಳ್ಳುವಂತಹ ಒಂದು ಅವಸ್ಥೆ ನಮಗೆ ಬಾರದಲ್ಲಿ. ಸ್ನೇಹಿತರೆ, ಈ ಒಂದು ಕಮೆಂಟ್ ಮಾಡೋಕೆ ಮರಿಬೇಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.